ಏನ್ಲ ಪಾಪ ಪರಮೇಶಿ, ಏನ್ ಸಮಾಚಾರ? ಆ ಏನ್ ಇಷ್ಟೊಂದು ಪುರ್ಸೊತ್ತಾಗ ಆರಾಮಾಗಿ ಕೂತ್ಕೊಂಡ್ಬಿಟ್ಟಿದೀಯಾ? ಎಲ್ಲೂ ಕೆಲ್ಸ ಗಿಲ್ಸ ಎಲ್ಲೂ ಇಲ್ಲ? ಕೆಲ್ಸ ಇನ್ನೇನ್ ಶಂಕರಾಜ, ಮಾಮೂಲಿ ಇನ್ನೇನ್ ನಮ್ಮ ಹಸ್ಗಳು ಪಾರಂ ನೋಡ್ಕೊಳೋದು, ಆರಾಮಾಗಿ ಊಟ ತಿಂಡಿ ಮಾಡ್ಕೊಳೋದು, ತಿನ್ಕೊಳೋದು, ಆರಾಮಾಗಿ ಕುತ್ಕೊಳೋದು. ಹಾಲಾಗ್ ಬರೋದು, ಹಸ್ಗಳಿಗೆ ಮೇವು ಕುಯ್ಕೊಂಬರೋದು, ಹಸ್ಗಳು ಮೈ ತೊಳಿಯೋದು, ಹಾಲ್ ಕರಿಯೋದು, ಹಾಲಾಗ್ ಬರೋದು, ಇದೇ ಅಲ್ವಾ ಇನ್ನೇನ್ ಮಾಮೂಲಿ ಕೆಲ್ಸ. ಎಲ್ಲ ಮುಗೀತು. ಇವಾಗಿದ್ರು ಒಂದು ತಿಂಡಿ ತಿನ್ಕೊಂಡು ಒಂದ್ ಗಳಿಗೆ ಬಂದ್ ಕುತ್ಕೊಳ್ಳೋಣ ಅಂತ ಬಂದ್ ಕುತ್ಕೊಂಡಪ್ಪ. ಮತ್ತಿನ್ನೇನ್ ಸಮಾಚಾರ? ಆ ನೀನು ಎತ್ಲಾಗೂ ಹೋಗಿಲ್ಲ ಇಲ್ಲಿ? ಗೌಡ್ರು, ನಿಮ್ ಫ್ರೆಂಡು ರಂಗಜ್ಜ ಅವ್ರು ಯಾರು ಕಾಣಿಸ್ತಾನೆ ಇಲ್ಲ. ಓಹೋ, ಒಳ್ಳೆ ಟೈಮಿಗೆ ಬಂದ ನೀವು ಬೋರಣ್ಣ. ನಾನು ಇದೇ ಟೈಮಿಗೆ ಕಾಯ್ಕೊಂಡು ನಿಂತಿದ್ದೆ. ಹೇಳ್ ಮಾಡಿಸ್ದಂಗ್ ಬಂದಿದ್ದಾನೆ. ಇನ್ನೇನ್ ಪರಮೇಶಿ ಸಮಾಚಾರ? ಆ ಇನ್ನೇನ್ ಸಮಾಚಾರ? ಏನ ಕೇಳ್ತಿದ್ದೆ, ಅವಾಗಿಂದನು ಕೇಳ್ದೆ. ಇನ್ನೊಂದ್ಸಲಿ ಕೇಳು, ಅದೇನಂತ? ಇದೇನಜ್ಜ ಹಿಂಗ್ ಮಾತಾಡ್ತೀಯ? ಹಂಗಾರೆ ನೀನ್ ಕಿವಿ ಕೇಳಲ್ಲನ್ನು ಶಂಕರಾಜು. ಏನಂತ ಹೇಳಿದ್ ನಾನು? ಕಾಣಿಸ್ತಾನೆ ಇರಲಿಲ್ಲ, ಎಲ್ಲೋಗಿದ್ದೆ? ನಿನ್ ಫ್ರೆಂಡು ರಂಗಜ್ಜನೂ ಗೌಡ್ರು ಎಲ್ಲಾರು ಎಲ್ಲೋಗಿದ್ದಾರೆ, ಕಾಣಿಸ್ತಿಲ್ವಲ್ಲ? ಒಬ್ನೇ ಬಂದಿದ್ಯಲ್ಲ ಅಂಗಡಿ ಕಡೆ, ಬಂದ್ರೆ ಎಲ್ಲಾರು ಒಟ್ಟಿಗೆ ಬರ್ತಿರಲ್ಲ ನೀನು, ರಂಗಜ್ಜ, ಗೌಡ್ರು ಎಲ್ಲಾರು ಅಂತ ಕೇಳದ್ನಪ್ಪ. ಇನ್ನು ಒಂಚೂರು ಜೋರಾಗಿ ಹೇಳ್ಬೇಕಾ? ಸಾಕು ಸಾಕು ಸಾಕು, ಕೇಳಿಸ್ತು. ಲೇ 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 ಪಾಪ, ರಂಗಜ್ಜನ್ ಕೇಳ್ತೀಯೇನೋ? ರಂಗಜ್ಜ ಫುಲ್ ಬಿಸಿ ಕಣ ಇವಾಗ. ಫುಲ್ ಖುಷಿ ಆಗ್ಬಿಟ್ಟಾನೆ, ಖುಷಿ ಆಗ್ಬಿಟ್ಟಾನೆ. ಅವನಿಗೆ ಎಷ್ಟು ಖುಷಿ ಆಗೈತೆ ಗೊತ್ತಾ ಇವತ್ತು? ಹೇಳ್ಕ ಬಾರ್ದು ಕಳ್ಳ, ಆ ಪಾಟಿ ಖುಷಿ ಆಗ್ಬಿಟ್ಟೈತೆ. ಏನ್ ಖುಷಿ, ಏನ್ ವಿಚಾರ? ಯಾತಕ್ಕೆ ಇಷ್ಟೊಂದು ಖುಷಿ ಆಗ್ಬಿಟ್ಟಿದಾರಲ್ಲ ಹಂಗಾರೆ ರಂಗಜ್ಜ? ಯಾತ ಖುಷಿ ಆಗಿದ್ದಾನಂತ ಕೇಳ್ತಿದೀಯಾ? ಬಿಡ, ಅವನು ಯಾವಾಗ್ಲೂ ಖುಷಿಯಾಗಿದ್ದೇ ಇರ್ತಾನ. ಅವನತ್ರ ರಾಜ ಇದ್ದಂಗ ಕಣ ನಮ್ ರಂಗಜ್ಜವ್. ಯಾರಿಗೂ ಮೋಸ ಮಾಡೋನಲ್ಲ, ಯಾರಿಗೂ ದ್ರೋಹ ಮಾಡೋನಲ್ಲ. ಅಣ್ಣ ತಮ್ಮಂದ್ರಿಗಾಗ್ಲಿ ಎಲ್ಲಾರ್ಗು ಕೂಡ ಒಬ್ರಿಗೊಬ್ರು ಮಾಡೋನ ಬುದ್ಧಿನೇ ಅಲ್ಲ ಅವಂತ. ನೀಯತ್ತಂದ್ರೆ ನೀಯತ್ತು, ನಮ್ ರಂಗಜ್ಜು ನೀಯತ್ತು. ಹಂಗಾಗಿ ಅವ್ನು ಯಾವಾಗ್ಲೂ ಖುಷಿಯಾಗಿದ್ದೇ ಇರ್ತಾನ ಕಣ್ ಬಿಡು. ಏನಪ್ಪ ಇವಜ್ಜ ಇರತಕ ಇದ್ಬಿಟ್ಟು ಅದೇನ್ ಮಾತಾಡ್ತೈತೆ ಅಂತಾನೆ ಗೊತ್ತಾಗ್ತಿಲ್ಲ. ಈ ಬೋರಜ್ಜ ಬಂದಾದ್ಮೇಲೆ ಒಂಥರ ಮಾತಾಡೋ ಧಾಟಿನೇ ಚೇಂಜ್ ಮಾಡ್ಕೊಂಡ್ಬಿಡ್ತಲ್ಲ ಈ ಶಂಕರಜ್ಜ ಅಂತ. ಅದೇನ್ ಮಾತಾಡ್ತೈತೆ ಏನಪ್ಪ? ಅಜೋ ಶಂಕರಜ್ಜ, ಅದೇನಂತ ಮಾತಾಡ್ತಿದ್ಯಾ? ಏನು ಅರ್ಥ ಆಗ್ದಂಗ್ ಮಾತಾಡ್ತಿದ್ಯಲ್ಲ. ಏನ್ ಮಾತಾಡ್ಬೇಕು, ಏನ್ ಅನ್ಕೋಬೇಕಿದ್ಯಾ ಕರೆಕ್ಟ್ ಆಗಿ ಹೇಳ್ಬಿಡು. ಸುಮ್ನೆ ನನಗೆ ತಲೆ ತಿನ್ಬೇಡ ನೀನು. ಅದು ಇದು ಮಾತಾಡಿ ನನಗೆ ಏನಂತಾನೆ ಅರ್ಥ ಆಗ್ತಿಲ್ಲ. ನಾನ್ ನೀನು ಕೇಳ್ತಿರೋದು ಆ ರಂಗಜ್ಜ ಗೌಡ್ರು ಎಲ್ಲಾರು ಎತ್ಲಾಗ್ ಹೋದ್ರು ಅಂತ. ನೀನ್ ಹೇಳ್ತಿರೋದ್ ಏನು ಉತ್ತರ ಐತೆ? ನಾನ್ ಕೇಳ್ತಿರೋದ್ ಪ್ರಶ್ನೆ ಏನು ಒಂದಾದ್ರೂ ಅರ್ಥ ಆಗ್ತೈತ ನಿನ್ಗೆ? ಮಾತಾಡ್ತಿದ್ಯಾ? ಒಂದೇಟು ಅರ್ಥನಾದ್ರೂ ಆಗಂಗಾದ್ರೂ ಮಾತಾಡೋದ್ ಜೋ. ಏನ್ ಮಾತಾಡ್ತಿದ್ಯಾ ಅಂತ ಒಂದೂ ಗೊತ್ತಾಗ್ತಿಲ್ವಲ್ಲ ನನಗ್, ಒಂದೂ ಗೊತ್ತಾಗ್ತಿಲ್ಲಪ್ಪ ಅತ್ಲಾಗಿ. ಏನಿಲ್ಲ ಕಣ್ಲ ಪಾಪ, ಏನಿಲ್ಲ, ವಿಷಯ ಗೊತ್ತಿಲ್ಲ ಅನ್ನೋ. ಲೇ, ರಂಗಜ್ಜಂದು ಬೋರ್ ಇತ್ತಲ್ಲ, ಅದ್ರಲ್ಲಿ ನೀರ್ ಬರ್ತಿರಲಿಲ್ಲ ಕಳ್ಳಿ. ಅದಕ್ಕೆ ಅತ್ಲಾಗಿ ಆ ರಂಗಜ್ಜ ಯೋಚನೆ ಮಾಡ್ಕೊಂಡು ಸಿಕ್ಕಾಬಟ್ಟೆ ಒಂಥರ ಅಳರಂಗ್ ಮಕ ಮಾಡ್ಕೊಂಡು ಊಟ ತಿಂಡಿ ಏನು ಮಾಡ್ತಿರಿಲ್ಲ ಕಳ್ಳಿ. ಅವನ್ ತಮ್ಮನ ಕಷ್ಟ ನೋಡಕ್ಕಾಗ್ದಲ್ಲೇ ನಮ್ಮ ಸಾವುಕಾರರು ನಮ್ಮ ಕುಮಾರಣ್ಣ ಇದ್ದವರು ನೆನ್ನೆ ಪಾಯಿಂಟ್ ಮಾಡಿಸ್ಬಿಟ್ಟು, ನೆನ್ನೆ ಅರ್ಧ ಗಂಟೆಗೆ ಪಾಯಿಂಟ್ ಮಾಡಿಸಿ, ಅರ್ಧ ಗಂಟೆಗೆ ಬೋರ್ ಕರೆಸ್ಬಿಟ್ಟು ಬೋರೆಲ್ಲ ಕೊರ್ಸಿ ಎಲ್ಲ 250 ಅಡಿಗೆ ನೆನೆ ಕಡಿಮೆ ನೀರು ಅಂದ್ಕೊಳ್ತೀಯನೋ. 3.25 ಇಂಚ್ ನೀರು ಬಂದೈತ್ ಕಳ್ಳೆ 250 ಅಡಿಗೆ ನೆನೆ. ಹೋಗ್ತಾ ಒಂದು 500 ಅಡಿ ಏನೋ ಕೊರ್ಸಿರಂತೆ. ಎಲ್ಲ ಲಾಸ್ಟ್ ಕಡೆಗೆ ಬೋರ್ ಕೊರಿಯಕ್ಕೆ ಆಗೋದಿಲ್ಲ ಕಣಪ್ಪ, ನೀರಿನ ಪ್ರೆಷರ್ ಸಿಕ್ಕಾಬಟ್ಟೆ ಐತೆ ಅಂತ ಹೇಳೇ ಬಿಟ್ರು ಅಂತೆ ಅವರು. ವಾಪಸ್ ಹೋಗ್ಬಿಟ್ರು. ಒಂದು 550 ಅಡಿಗೆ ಲಾಸ್ಟ್ ಮಾಡಿಬಿಟ್ರು ಅತ್ಲಾಗಿ ಕೊರಿಯೋದೇನೆ. ಹಂಗ್ ನೀರು ಸಿಕ್ಕೈತ್ ಕಣಪ್ಪ ರಂಗಜ್ಜಂಗೆ. ಭಾಳ ಖುಷಿ ಆಗ್ಬಿಟ್ಟೈತೆ ನಮ್ಮ ರಂಗಜ್ಜು. ಓಹೋ, ಹಂಗನ್ನು ಹಂಗಾರೆ. ನೆನ್ನೆ ಫೋನ್ ಮಾಡಿದ್ರು ಕಣ ಶಂಕರಾಜ್ ನನಗೆ. ಫೋನ್ ಮಾಡಿದ್ರು, ಎಲ್ಲ ಪಾಪ ಪರಮೇಶಿ ಎಲ್ಲಿದ್ದೀರಾ, ಪಾಯಿಂಟ್ ಮಾಡಿಸ್ಬೇಕಿತ್ತು, ಅರ್ಜೆಂಟು ಎಮರ್ಜೆನ್ಸಿ ಅಂತ ಹೇಳಿರು. ನಾನು ಸಾಮಾನ್ಯಕ್ಕೆ ಬೇರೆಯವ್ರದ್ದು ಯಾರ್ದಾರ ಬೋರ್ಗೀರ್ ಏನಾರ ಇರಬೇಕು ಅನ್ಕೊಂಡಿದ್ದೆ ನಾನು. ನಮ್ಮ ರಂಗಜ್ಜಾರೆ ಅನ್ನು ಸರಿ ಕಣ್ ಬಿಡಜ್ಜ, ಶಂಕರಜ್ಜ ಅತ್ಲಾಗ ಒಳ್ಳೇದಾಗ್ಲಿ ಕಣ್ ಬಿಡಪ್ಪ, ಭಗವಂತ ಒಳ್ಳೇದ್ ಮಾಡ್ಲಿ. ಇಲ್ಲ ನಾನು ನಿನ್ನೆ ನಮ್ಮ ಅತ್ತೆ ಮಾವನ ಊರಿಗೆ ಹೋಗಿದ್ದೆ. ಅಲ್ಲೂ ಹೋಗಿದ್ನಲ್ಲ, ಅಲ್ಲಿ ಕೆಲಸಗಳಿತ್ತು. ಅಲ್ಲೂ ಒಂದ್ ಸ್ವಲ್ಪ ಬೋರ್ ಕೊರೆಸಿದ್ರು. ಅಲ್ಲೂ ನಿನ್ಕಂಡು ನಾನೇ ಪಾಯಿಂಟ್ ಮಾಡಿಸಿ, ನನ್ನ ಕೈಲೇ ಪಾಯಿಂಟ್ ಎಲ್ಲ ಮಾಡಿಸ್ಬಿಟ್ಟು ಎಲ್ಲ ಬೋರ್ ಅಲ್ಲೂ ನೀರು ಸಿಕ್ತು. ಹಂಗಾರೆ ನೆನ್ನೆ ರಂಗಜ್ನವ್ರು ಹಂಗಾರೆ ಬೋರ್ ಕೊರೆಸ್ಬಿಟ್ಟು ಹಂಗಾರೆ ನೀರು ಸಿಕ್ತು ಅನ್ನಪ್ಪ. ಹಾ ಸರಿ ಬಿಡಪ್ಪ, ಹಂಗ ಒಳ್ಳೇದಾಗ್ಲಿ ಕಣ್ ಬಿಡಪ್ಪ. ಎಷ್ಟು ನೀರ್ ಸಿಕ್ಕಿರ್ಬೇಕು? ಎಷ್ಟು ಒಂದು 4 ಇಂಚ್ ಹತ್ರ ಸಿಕ್ಕೈತ ನೀರ್ ಹಂಗಾರೆ? ಸಾಮಾನ್ಯಕ್ಕೆ ಸಿಕ್ಕಿರ್ಬೇಕಲ್ಲ ಪಾಪಲೈ. ಕಡಿಮೆ ನೀರು ಬಂದೈತೆ ಅನ್ಕೊಂಡಿದ್ಯಾ ನೀನು? ಬೋರ್ ಕೊರಿಯಕ್ಕಾಗಲ್ಲ ಅಂತ ಹೇಳ್ಬಿಟ್ರೆ ಅಂದ್ರೆ ಏನಂತಿದ್ಯಾ ನೀನು? ಏನಿದ್ರು ಒಳ್ಳೆಯವ್ರಿಗೆ ಕಣ ಹಿಂಗೆಲ್ಲ ಒಳ್ಳೇದಾಗೋದು ಪಾಪ ಪರಮೇಶಿ ಅಲ್ವಾ? ಓಹೋ, ಬೋರಲ್ಲಿ ನೀರು ಬೇರೆ ಸಿಕ್ಬಿಟ್ಟೈತಾ ದೊಡ್ಡದಾಗಿ? ನೆನ್ನೆ ನಂತಾವ್ ಬಂದ್ಬಿಟ್ಟು ಕೇಳಿದ್ರಲ್ಲ, ನಾನು ಕೊಡಲ್ಲ ನೀರು,
ನನ್ನ ಬೋರಲ್ಲಿ ನನ್ನ ಪಾಲಲ್ಲಿ ಬಂದಿರೋದು ಆ ಬೋರು. ನೀರು ಬಿಡಂಗಿಲ್ಲ ನಾನು ಹೇಳೋವರೆಗೂ ಹಂಗೆ ಹಿಂಗೆ ಅಂತ ಬೇರೆ ಹೇಳ್ಬಿಟ್ಟು ಕಳಿಸಿದ್ನಲ್ಲ. ನನ್ನ ಚಾಲೆಂಜ್ ಮೇಲೆ ಬೋರ್ ಕೊಡಿಸ್ಬಿಟ್ಟಿದಾರ. ನೀರು ಸಿಗಬಾರ್ದಿತ್ತು, ಹಂಗೂ ಹಿಂಗೂ ನೀರು ಸಿಕ್ಬಿಟ್ಟೈತಲ್ಲ, ಹೊಟ್ಟೆ ಉರಿದೋಗಂಗೆ ಆಗ್ತೈತೆ. ಇನ್ನು ಬೋರ್ ಕೊರೆಸಿ ಇನ್ನೂ ಒಂದು 4-5 ಬೋರ್ ಕೊರಿಸ್ಬೇಕಿತ್ತು. 4-5 ಬೋರಲ್ಲೂ ನೀರು ಸಿಗ್ದಂಗೆ ಅಯ್ಯೋ ಅನ್ಬೇಕಿತ್ತು. ಹಿಂಗಿದ್ದಿದ್ರೆ ಇನ್ನೂ ಮಸ್ತಾಗಿರೋದಲ್ಲಪ್ಪ. ಎಂಥ ಕೆಲಸ ಆಗೋಯ್ತು, ನೀರು ಸಿಕ್ಬಿಟ್ಟೈತಲ್ಲ ಅವರಿಗೆ. ಅದು ಹೆಂಗೆ ಸಿಕ್ಬಿಡ್ತು ಏನೋ ಅತ್ಲಾಗಿ, ಹೊಟ್ಟೆ ಎಲ್ಲ ಉರಿದೋಗಂಗೆ ಆಗ್ಬಿಟ್ಟೈತೆ. ನೀರು ಸಿಗಬಾರ್ದಿತ್ತು, ಎಂಥ ಕೆಲಸ ಆಗೋಯ್ತು. ಸಾಮಾನಿಗೆ ಸಿಕ್ಕಿಲ್ವೋ ಗೊತ್ತಿಲ್ಲ. ಇವನು ಶಂಕರಜ್ಜ ಇಲ್ದವೆಲ್ಲ ಬಿಲ್ಡಪ್ ಕೊಡ್ತಿದ್ದಾನೆ. ಬಿಲ್ಡಪ್ಪು ನನ್ನ ಮುಂದೆ ಬೇಕು ಅಂತಾನೆ ಬಂದುಬಿಟ್ಟಿದ್ದಾನೆ ಹೇಳೋದಕ್ಕೆ. ನಾನು ಬಂದ ತಕ್ಷಣ ನಿಧಾನಕ್ಕೆ ಗುಸ್ಗುಸು ಪಿಸ ಮಾತಾಡ್ತಿದ್ದವನು ಜೋರಾಗಿ ಮಾತಾಡ್ತಿದ್ದಾನೆ. ಆವಾಗಲೇ ನಾನು ಅರ್ಥ ಮಾಡ್ಕೋಬೇಕಿತ್ತು, ಇವನೇನು ಸಾಮಾನ್ಯದವನಲ್ಲ ಇವನು. ನನಗೆ ಹೊಟ್ಟೆ ಉರಿಸ್ಬೇಕಂತಾನೆ ಬಂದಿದ್ದಾನೆ ಇಲ್ಲಿ ದೊಡ್ಡದಾಗಿ. ಅಲ್ಲ ಕಣ್ ಶಂಕರಾಜ, ಮತ್ತೆ ಅವ್ರದ್ದು 3-4 ಬೋರ್ ಏನೋ ಇತ್ತಲ್ವೇನಜ? ಒಂದು ಬೋರು ನೀರು ಇಲ್ಲ ಅಂದ್ರೆ ಇನ್ನೂ ಒಂದ್ 2-3 ಬೋರ್ ಇತ್ತಲ್ವಾ ಅವ್ರದ್ದು, ರಂಗಜ್ಜ ಅವ್ರದ್ದು. ಆ ಬೋರಲ್ಲೇನೆ ಆರಾಮಾಗಿ ನೀರೆಲ್ಲ ಇದ್ ಮಾಡ್ಕೋಬಹುದಿತ್ತು. ತಿರ್ಗಾ ಇನ್ನೊಂದು ಅರ್ಜೆಂಟೇ ನೀರಿಲ್ಲಪ್ಪ ಬೋರ್ ಕೊರ್ಸೋದಂತದ್ದು ನನ್ನ ಪ್ರಕಾರ. ಅಯ್ಯೋ ಅರ್ಜೆಂಟ್ ಇತ್ತು ಕಣ್, ಸುಮ್ಕಿರ್ಲ ಪಾಪ, ಸುಮ್ಕಿರು. ಅವ್ರು ಪಾಲಾಗ್ಬಿಟ್ರಲ್ಲಪ್ಪ. ಕೆಲವು ಜನಗಳು ತಮ್ಮಂದ್ರುಗಳು ಇರ್ತಾರಲ್ಲ, ಮೊದಲು ಅಣ್ಣ 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 ಅಂತ ಇದು ಮಾಡ್ತಾರೆ, ಆಮೇಕಿಂದ ಅಯ್ಯೋ ಅವ್ರದೇ ಅವ್ರು ನೋಡ್ತಾರೆ. ಪಾಪ ನಮ್ಮ ರಂಗಜ್ಜ ಕೇಳ್ಕಂಡಂತೆ. ಇಲ್ಲಿ ನಿಂತಿದ್ದಾನಲ್ಲ ಇವನು ಬೋರಜ್ಜ, ಇವನಿಗೆ ಕೇಳ್ಕಂಡಂತೆ. ಎಲ್ಲ ಪಾಪ ನೀನು ಕೈ ಮುಗಿ ತಿಂಕಳ್ಳ, ತೋಟ ಎಲ್ಲ ಒಣಗೋಗ್ತೈತೆ. ಇಷ್ಟು ವರ್ಷ ನಾನು ಕಷ್ಟಪಟ್ಟಿರೋದಕ್ಕೆ ತೋಟ ಎಲ್ಲ ಒಣಗೋಗ್ಬಿಡುತ್ತೆ, ಎಲ್ಲ ಹಾಳಾಗೋಗ್ಬಿಡುತ್ತೆ ಕಣಪ್ಪ. ನಿನ್ನ ದಮ್ಮಯ್ಯ ಅಂತೀನಿ, ಒಂದ್ರಿಟ್ಟು ನೀರು ಬಿಡ್ಕೊಂಡು ತಿನ್ಕಣಪ್ಪ ಅಂತ ಹೇಳಿರೆ ಇವನು ದೊಡ್ಡ ಮನುಷ್ಯ, ಇವನು ಬೋರಜ್ಜ, ಹಂಗು ಹಿಂಗು ಮೇಲು ಕೆಳಗೆಲ್ಲ ಮಾತಾಡ್ಬಿಟ್ಟು ಆ ದೇವ್ರಂತ ನಮ್ಮ ರಂಗಜ್ಜಂಗೆ ಬೇಜಾರು ಮಾಡಿಸ್ಬಿಟ್ಟು ಅಳರಂಗೆ ಮಕ ಮಾಡ್ಕೊಂಡು ಕುಂತಿದ್ದ ಕಣಪ್ಪ ಅವನು. ಅದಕ್ಕೆ ಅವ್ನು ಬೇಜಾರು ಮಾಡ್ಕೊಂಡಿರೋದು ಕುಂತಿರೋದು ನೋಡೋಕ್ಕಾಗ್ದಲೇ ಪಾಪ ನಮ್ಮ ಸಾವುಕಾರರು ಹೋಗ್ಬಿಟ್ಟು ಬೋರ್ ಕೋರಿಸ್ಬಿಟ್ಟು ನನ್ನ ತಮ್ಮಂಗೋಸ್ಕರ ನಾನು ಏನಾದರೂ ಮಾಡ್ತೀನಂತ ತೋರಿಸಿರೋದು. ಪಾಪ ಇಂಥ ಜನಗಳ ಹತ್ರ ಇನ್ನೇನು ಮಾಡೋಕ್ಕಾಗುತ್ತೆ ಹೇಳು? ಒಂದು ಈಟಾದರೂ ನೀ ಎತ್ಬಿಡುವ ನಮ್ಮ ಮನುಷ್ಯರಿಗೆ. 3 ಬೋರ್ನು ಪಾಪ ಅವ್ನು ರಂಗಜ್ಜ ಕೋರಿಸಿ ಎಲ್ಲ ತೋಟ ಎಲ್ಲ ಮೇಂಟೈನ್ ಮಾಡಿಕೊಟ್ಟಿರೋದು ಅವನು. ಅವನಿಗೇನೇನು ಇವತ್ತು ಇವರೆಲ್ಲ ಹಿಂದೆ ತಿರುಗ್ಬಿಟ್ಟು ಮೋಸ ಮಾಡಿದ್ರೆ ಇವರೆಲ್ಲರಿಗೂ ಒಳ್ಳೇದಾಗುತ್ತೆ, ಇವರಿಗೆ ಉದ್ಧಾರ ಆಗ್ತಾರೆ ಇವರು. ಏಯ್ ಶಂಕರಜ್ಜ, ಯಾರ ಮುಂದೆ ಮಾತಾಡ್ತಿದ್ಯಾ, ಏನು ಮಾತಾಡ್ತಿದ್ಯಾ ನೀನು? ಕರೆಕ್ಟಾಗಿ ಮಾತಾಡೋದ್ ಕಲಿ ನೀನು. ಇಂದು ಮುಂದೆ ಎಲ್ಲ ಮಾತಾಡ್ಬಿಟ್ರೆ ಸರಿ ಇರಲ್ಲ ನೀನು. ಅಲ್ಲ ಕಣ್ರಿ ಶಂಕರಜ್ಜ, ನೀನು ಪಾಲಿಗೆ ಬಂದಿರೋ ಬೋರ್ನ ನೀನು ಯಾರಿಗಾರ ನೀರು ಬಿಡ್ಕೊಳಕ್ಕೆ ಕೊಡ್ತೀಯ? ಹಂಗೆ ನಾನು ನನ್ನ ಮಕ್ಳಿಗೂ ಬದುಕಿಸ್ಬೇಕು, ನಾವು ಉದ್ಧಾರ ಆಗ್ಬೇಕಂತ ನಮ್ಗೆ ಆಸೆ ಇರಲ್ವಾ? ನನ್ನ ಪಾಡಿಗೆ ನಾವೇನೋ ಮಾಡ್ಕೊಳ್ತೀವಪ್ಪ. ನಮ್ಮ ಅಣ್ಣ ತಮ್ಮದ್ರ ಮಧ್ಯದಲ್ಲಿ ನೀನೇನು ಮಾತಾಡೋದೈತೆ ಅಂತ. ಅದು ಇದು ಹಿಂಗು ಮುಂದೆ ಮಾತಾಡಿದ್ರೆ ಸರಿ ಇರಲ್ಲ ನೋಡು. ಒಳ್ಳೆ ಮಾತಲ್ಲೇ ಹೇಳ್ಬಿಡ್ತಿದ್ದೀನಿ. ನಿಂದು ಏನು ಕೆಲಸ ಆಯ್ತೋ ಅದು ಮಾಡ್ಕೊಂಡು ನಿನ್ನ ಪಾಡಿಗೆ ನೀನು ತೆಪ್ಪಗಿದ್ದು ಬಿಡಬೇಕು ಶಂಕರಜ್ಜ. ಹಂಗು ಹಿಂಗು ಮಾತಾಡ್ಬಿಟ್ರೆ ನನಗೆ ಬಲು ಕೋಪ ಬಂದ್ಬಿಡುತ್ತೆ. ಏನು ಸದ್ರ ಮಾಡ್ಕೊಂಡಿದ್ಯಾ ನೀನು? ನನಗೆ ಸದ್ರನ ಉದ್ಧಾರ ಆಗಲ್ವಂತೆ, ಮೋಸ ಮಾಡಿದ್ರಂತೆ. ನಾನು ಯಾಕಜ್ಜ ಮೋಸ ಮಾಡೋಣ? ನನ್ನ ಪಾಲಿಗೆ ಬಂದಿರೋ ಬೋರ್ನ ನಾನು ಯಾರಿಗೂ ಬಿಟ್ಕೊಡಲ್ಲ ಅಂತ ಹೇಳಿದೆ. ಅದರಲ್ಲಿ ಏನೈತೆ ತಪ್ಪು? ಏನಾಯ್ತಜ್ಜ ತಪ್ಪು? ಎಲ್ಲ ಪಾಪ ಪರಮೇಶಿ ಏನಾಯ್ತಲ್ಲ ತಪ್ಪು? ಇಲ್ಲ ಹೋಗ್ಲಿ ಬಿಡಜ್ಜವು, ಬೋರಜ್ಜವು ಹೋಗ್ಲಿ ಬಿಡತ್ಲಾಗಿ. ಇನ್ನೇನು ಮಾಡೋಕ್ಕಾಗುತ್ತೆ ಅತ್ಲಾಗಿ? ಏನೋ ಅತ್ಲಾಗಿ ನೀನು ಕೆಟ್ಟಗಳಿಗೆ ಅತ್ಲಾಗಿ ನೀನು ನೀರು ಬಿಡೋಕ್ಕಾಗಲ್ಲ, ಹಂಗೆ ಹಿಂಗೆ ಅಂತ ಕೊಡೋಕ್ಕಾಗಲ್ಲ ಅಂತ ಏನೋ ಹೇಳಿದ್ಯಾ ಬೋರ್ನಲ್ಲಿ. ಅವರು ಅದೇ ಟೈಮಿಗೆ ಬೇಜಾರು ಮಾಡ್ಕೊಂಡು ಕೋಪ ಮಾಡ್ಕೊಂಡು ನೀರು ಹಂಗೆ ಹಿಂಗೆ ಅನ್ಕೊಂಡು ಬೋರ್ ಕೊರ್ಸಿದ್ದಾರೆ. ಹೆಂಗ ಎಲ್ಲರಿಗೂ ಒಳ್ಳೇದಾಯ್ತ್ಕೊಂಡು ಬಿಡು ಅತ್ಲಾಗಿ. ನೀನು ಹೇಳೋದಕ್ಕೆ ಅಲ್ವಾ ಇನ್ನೊಂದು ಬೋರ್ ಕೊರ್ಸಿ ಹೆಂಗ ನೀರು ಸಿಕ್ಕೈತೆ, ಹೆಂಗ ಚೆನ್ನಾಗೆ ನೀರು ಸಿಕ್ಕೈತೆ ನೋಡು. ನೀನು ಮಾಡಿದ್ದಕ್ಕೇನೆ ಅವ್ರಿಗೆ ಇನ್ನೂ ಒಳ್ಳೇದಾಗೈತೆ. ಖುಷಿ ಪಡೋಣ ಬಿಡು ಬೋರಜ್ಜ. ಯಾಕೆ ಕೋಪ ಮಾಡ್ಕೊಳ್ತಿದ್ಯಾ? ಸಮಾಧಾನ ಮಾಡ್ಕ. ಆ ಶಂಕರಜ್ಜ ಇನ್ನೇನು ಹೇಳ್ತು, ಒಬ್ರಿಗೊಬ್ರು ಅಣ್ಣ ತಮ್ಮಂದ್ರುಗಳು ಕಷ್ಟ ಸುಖಕ್ಕೆ ಆಗ್ಬೇಕು ಹಂಗೆ ಹಿಂಗೆ ಅಂತ ಹೇಳ್ತು. ಅದ್ರಲ್ಲಿ ಏನೈತೆ ತಪ್ಪು? ಸುಮ್ಕ ಆಗ್ಬಿಡು ಅತ್ಲಾಗಿ. ನೀನೇನಿದು ಮಾತಾಡ್ತಾ ಕಾಲ್ ಕೇರ್ಕೊಂಡು ಜಗಳಕ್ಕೆ ಬರ್ತೀಯಾ? ನೀವು ಇದಿರಲ್ಲ ಎಲ್ಲರೂ ಒಂದೇ ಅಲ್ವಾ ನಿಮ್ದು ಗ್ಯಾಂಗ್ ಎಲ್ಲಾನು? ಹೆಂಗ್ ಮಾತಾಡ್ತಿದ್ಯಾ ನೋಡ್ಲಾ ಪರಮೇಶಿ. ನೀನು ಆ ಶಂಕರಜ್ಜ ಕಡೆ ಮಾತಾಡ್ತಿದ್ಯಾ? ನೀನು ಹೇಳ್ಬೋದಿತ್ತು ತಾನೇ ನೀನು? ಎಲ್ಲಾರು ಅವನ ಮಣ್ಣಂದ್ರಗಳ ಕಡೆನೇ ಮಾತಾಡ್ರಿ. ನನ್ನ ಕಡೆ ಯಾರು ಮಾತಾಡ್ಬಿಡ್ರಿ. ಅಲ್ಲ ಕಂಡ್ರಲ್ಲ ಪಾಪ, ನನ್ನ ಹೆಸ್ರಿಗೆ ಬಂದಿರೋದು ಅದು ಹೆಂಗ್ಲೋ ಕೊಟ್ಬಿಡೋಣ ನಾನು? ಹೇಳ್ರಲ್ಲ ನೀವೇನೆ. ನಮ್ಮ ಬಗ್ಗೆ ಮಾತಾಡಬೇಡ, ನಮ್ಮ ಅಣ್ಣ ತಮ್ಮದ್ರಗಳ ಬಗ್ಗೆ ಮಾತಾಡಬೇಡ ಅಂತ ಹೇಳ ಶಂಕರಜ್ಜಂಗೆ. ನೀನು ಬುದ್ಧಿ ಮಾತು ಹೇಳು. ಅದನ್ನು ಬಿಟ್ಬಿಟ್ಟು ನನಗೆ ಹಂಗೂ ಹಿಂಗೂ ಮಾತಾಡ್ಬೇಡ್ರಿ. ಎಲ್ಲಿ ಬಂದ್ರು ನನ್ನ ಪಾಡಿಗೆ ನಾನು ಇದ್ರೂ ಬಂದು ಕೆಣಕೆದ್ದು ಜಗಳ ಮಾಡ್ತೀರಾ ನೀವೆಲ್ಲರೂ? ಕೆಣಕೊಂಬರ್ತೀರಾ? ನೋಡ್ಲ ಪಾಪ ಇವ್ನು ಹೆಂಗಾಡ್ತಾನಂತ. ಇವನು ಬೋರಜ್ಜ, ಇವನು ಇಲ್ಲೇ ಬೋರಜ್ಜ ಒಂದ್ರಿಟ್ಟು ಸಮಾಧಾನದಿಂದ ಇರೋದು ಕಲಿಲ್ಲ. ಏನು ಒಂದು ಸ್ವಲ್ಪ ಹಿಂದೆ ಮುಂದೆ ಏನು ಯೋಚನೆ ಮಾಡೋದಲ್ಲ, ಹೆಂಗೆ ಬೇಕು ಹಂಗೆ ಮಾತಾಡೋದು ಕಲ್ತ್ಬಿಟ್ಟಿದ್ಯಲ್ಲ. ಅಯ್ಯಪ್ಪ ಏನಪ್ಪ, ಹಿಂಗಾಗ್ಬಿಟ್ರೆ ಬಲು ಕಷ್ಟ ಆಗೋಗ್ಬಿಡುತ್ತೆ ಕಣಪ್ಪ. ಬಲು ಕಷ್ಟ ಆಗೋಗ್ಬಿಡುತ್ತೆ. ಒಂದು ಸ್ವಲ್ಪ ಸಮಾಧಾನವಾಗಿ ಇರೋದು ಕಲಿಲ್ಲೇ ಬೋರಜ್ಜವು. ನಾವು ನಿಮ್ಮೂರವರೇ ಕಣಪ್ಪ.
ನಾನು ಇನ್ನೇನಂತ ಮಾತಾಡೋದು, ಅಣ್ಣ ತಮ್ಮದ್ರು ಎಲ್ಲರೂ ಒಂದಾಗ್ಬಿಟ್ಟು ಚೆನ್ನಾಗಿ ಇರ್ರಪ್ಪ ಅಂತ ಹೇಳಿದ್ದೆ ನೋಡು. ನಾನು ಎಂಥ ದೊಡ್ಡ ತಪ್ಪು ಮಾಡಿಬಿಟ್ಟೆ. ಹೆಂಗೆ ಹೇಳ್ತಿದ್ದೀಯ ಅಂತ ನೀನು? ಅಣ್ಣ ತಮ್ಮದ್ರುಗಳು ಚೆನ್ನಾಗಿ ಇರ್ರಪ್ಪ ಅಂತ ಹೇಳಿದ್ದೆ ತಪ್ಪೇನಪ್ಪ? ಹಂಗಾದ್ರೆ ನೀನು ಒಂದು ರೀಟು ಕೊಡಬೇಕಿತ್ತು ಕಣ್ತಾ. ಯಾಕಂದರೆ ಮೊದಲು ನೀವು ಪಾಲ್ ಮಾಡ್ಕೊಳೋದಕ್ಕಿಂತ ಮುಂಚೆ 3 ಬೋರನ್ನು ಕೊರೆಸಿದ್ಯಾರಪ್ಪ? ರಂಗಜ್ಜನ ತಾನೇ 3 ಬೋರನ್ನು ಕೊರೆಸಿದ್ದು. ಯಾರು ನೀನಾ ಕೊರೆಸಿದ್ದು ಬೋರ್ನ? ಹೇಳು. ಇವಾಗ ಕಷ್ಟ ಕಾಲದಲ್ಲಿ ಏನೋ ಕೇಳ್ಕೊಂಬಂದಿದ್ದಾನಂತ ಕೊಡದಲೆ ನೀನು ಕೊಡಲ್ಲ ಹಂಗೆ ಹಿಂಗೆ ಅಂತ ಬೊಯ್ದು ಕಳಿಸ್ಬಿಟ್ರೆ ಬೇಜಾರಾಗಲ್ವಾ? ಓಹೋ ಏನ್ಲ ಪಾಪ ಪರಮೇಶಿ, ಶಂಕರಾಜ, ಏನ್ರಪ್ಪ ಅಂಗಡಿ ಮುಂದೆ ಹಿಂಗ್ ಕೂತ್ಕೊಂಡ್ಬಿಟ್ಟಿದ್ದೀರಾ? ಟೀಗಿ ಕುಡಿತಿದ್ದೀರಾ ಏನ್ರಪ್ಪ? ಅಲ್ಲೇ ಬಾರ್ಲೆ ರಂಗಜ್ಜು, ನಾವು ಟೀ ಕುಡಿಯೋಣಂತ ನೀವು ಬಂದು. ನೀನು ಎಲ್ಲಿ ಹೋಗಿದ್ದಲ್ಲ ಇಷ್ಟೊತ್ತವರೆಗೂ ಕಾಣಿಸ್ತಾನೆ ಇರಲಿಲ್ಲ ರಂಗಜ್ಜ. ಅಲ್ಲ ಕಳ್ಳ, ಬೋರ್ನಲ್ಲಿ ನೀರು ಸಿಕ್ಕೈತೆ, ಖುಷಿಯಾಗಿದೆಯಾ? ಒಂದ್ರಿಟ್ಟು ಟೀಗಿ ಏನಾರು ಕೊಡ್ಸೋಣ, ಬೋಂಡಾ ಬಜ್ಜಿ ಏನಾರು ಕೊಡ್ಸೋಣ, ಹೋಟ್ಲಲ್ಲಿ ಏನಾರು ತಿನ್ನೋದು ಕೊಡ್ಸೋಣ ಅನ್ನಂಗಿಲ್ಲ. ನೀನು ನೋಡ ನೀನು ಲೇ, ಏನು ಕೊಡ್ಸಲ್ವೇನಪ್ಪ ಇವಾಗ ನಮಗೆ? ಲೇ ಲೇ ಶಂಕರಾಜ, ಅಲ್ಲ ಕಳ್ಳೆ ಶಂಕರಾಜ, ನಿನಗೇನು ಕೊಡ್ಸಲ್ಲ ಅಂತ ಹೇಳಕ್ಕಾಗುತ್ತಲ್ಲ ನಾನು? ಅಲ್ಲ ಕಣವು, ಖುಷಿ ಆಗ್ದಂಗೆ ಇರುತ್ತೇನ ಶಂಕರಾಜ? ಭಾಳ ಖುಷಿ ಆಗೈತೆ ಕಣಪ್ಪ ನನಗೆ. ಎಲ್ಲ ನೀನು ಏನೇನು ತಿಂತೀಯ ಎಲ್ಲ ತಗೊಂಡು ತಿನ್ನ ಶಂಕರಾಜ, ಅದಕ್ಕೇನಂತೆ. ಏನು ಶಂಕರಾಜು, ನನಗೆ ಬಿಟ್ಬಿಟ್ಟದೇನೆ ಎಲ್ಲ ಬೋರ್ಗಿರೆಲ್ಲ ಕೊರ್ಸ್ಬಿಟ್ಟಿದ್ಯಲ್ಲ ಜೋ, ನಂತ ಪಾಯಿಂಟ್ ಮಾಡಿಸ್ತಲೇ. ಅಬಾ ಲೆಕ್ಕ ಹಾಕು ನಮ್ಮ ರಂಗಜ್ಜಂಗೆ. ಅಲ್ಲ ನನಗೆ ಮರ್ತೆ ಬಿಟ್ಟೆ ಅನ್ನು ನೀನು. ಅಲ್ಲ ಪಾಯಿಂಟ್ ಮಾಡ್ಸೋಕ್ಕೆ ಯಾವಾಗಲೂ ನನಗೆ ಕರಿತಿದ್ದವು, ನೀನು ಬೇರೆಯವ್ರಿಗೆ ಕರೆಸ್ಬಿಟ್ಟು ಪಾಯಿಂಟ್ ಮಾಡಿಸ್ಬಿಟ್ಟಲ್ಲ ರಂಗಜ್ಜಾವು. ಎಲ್ಲ ಪಾಪಲೇ ಪರಮೇಶಿ, ನೀನು ಕೈ ಮುಗಿದು ಕೇಳ್ಕೊಳ್ತೀನಿ ಕಣ, ಹಿಂಗೆಲ್ಲ ಮಾತಾಡಬೇಡ ಕಣ, ಬೇಜಾರಾಗ್ಬಿಡುತ್ತೆ. ದಿಟ್ಟವಾಗ್ಲೂ ಕಳ್ಳ, ನನಗೆ ಗೊತ್ತೇ ಇರಲಿಲ್ಲ ಕಳ್ಳ ಬೋರ್ ಕೊರಿಸ್ತಿರೋದು. ನಮ್ಮ ಅಣ್ಣನೂ ನಮ್ಮ ಕುಮಾರಣ್ಣ ಇಬ್ಬರು ಸೇರ್ಕೊಂಡ್ಬಿಟ್ಟು ಕೊರಿಸಿದಾರೆ ಕಣ ಪಾಪ, ನನಗೆ ಗೊತ್ತೇ ಇಲ್ಲವು. ಆಮೇಕಿಂದ ನಮಗೆ ಆ ಗಿರ್ಜಮ್ಮ ಬಂದ್ಬಿಟ್ಟು ಹೇಳಿದ್ದು, ನಿಮ್ಮ ಹೊಲದಲ್ಲಿ ಬೋರ್ ಕೊರಿಸಿದ್ದಾರೆ ಬರ್ರಿ ಅಂತ. ಆಮೇಕಿಂದ ಹೋದಾಗ ಹೇಳಿರು, ನೀನು ಬೇಜಾರು ಮಾಡ್ಕೊಳ್ತೀಯ, ಭಾಳ ಬೇಜಾರಲ್ಲಿದ್ದಲ್ಲ, ನೀನು ಮುಂದೆ ಏನು ಹೇಳೋದು ಬೇಡ ಅಂತ ನಾವೇ ಮಾತಾಡ್ಕೊಂಡ್ಬಿಟ್ಟು ಬೋರ್ ಕೊರಿಸಿದೀವಿ, ಸುಮ್ಕಿರು ಅಂತ ಹೇಳಿ ಸಮಾಧಾನ ಮಾಡಿರು. ಪಾಪ ನಿನಗೇನೋ ಫೋನ್ ಮಾಡಿದ್ರಂತೆ, ನೀನು ಇರಿಲ್ವಂತೆ. ಹಂಗಾಗಿ ನಾನು ಬರ್ತಾ ಕೇಳಿದ್ದೆ, ಅದು ನಮ್ಮ ಪರಮೇಶಿನ ಪಾಯಿಂಟ್ ಮಾಡಿದ್ದು ಅಂತ. ಇಲ್ಲ ಪರಮೇಶಣ್ಣ ಇಲ್ಲ, ಅವ್ರ ಮಾವನೂರಿಗೆ ಹೋಗೈತೆ, ಏನೋ ಕೆಲಸ ಐತೆ ಅಂತ. ಹಂಗಾಗಿ ನಾನೇನೇನೆ ಆ ನಾಗರಾಜಪ್ಪನ ಕರ್ಕೊಂಬಂದ್ಬಿಟ್ಟು ಪಾಯಿಂಟ್ ಮಾಡಿಸಿದೀವಿ ಅಂತ ಹೇಳಿರು. ಆದರೂ ನನಗೊಂದ್ರಿಟ್ಟು ಭಯ, ನಮ್ಮ ಪರಮೇಶಿ ಪಾಯಿಂಟ್ ಮಾಡಿದ್ರೆ ಸರಿ ಆಗೋಗ್ಬಿಡೋದಲ್ಲ, ಏನಪ್ಪ ಮಾಡೋದು ಅಂತ ಅದೊಂದು ಕಡೆ ಯೋಚನೆ ನನಗೆ. ಆದ್ರೂ ಹೆಂಗ ನೀರು ಸಿಕ್ತು ಕಣಪ್ಪ, ಹೆಂಗ ದೇವ್ರ ದಯದಿಂದ. ತಾಯಿ ನಮ್ಮವ್ವ ಮಣ್ಕಿಕೆರೆ ಅಜ್ಜಿ ಕರಿಯಮ್ಮಜ್ಜಿ ನಮ್ಮ ಕೈ ಬಿಡ್ಲಿಲ್ಲ ಕಣಪ್ಪ, ಒಳ್ಳೇದು ಮಾಡ್ತು. ಹೆಂಗ ನನ್ನ ತೋಟ ಎಲ್ಲ ಬತ್ತೋಗ್ಬಿಟ್ಟಿತ್ತು ಕಣಪ್ಪ, ನೀರಿಲ್ದಂಗೆ ಬತ್ತೋಗ್ಬಿಟ್ಟಿತ್ತು. ನನ್ನ ತೆಂಗಿನ ತೋಟ, ನನ್ನ ಅಡಿಕೆ ತೋಟ ಎಲ್ಲವೂ, ತರಕಾರಿ ಬೆಳೆ, ಟೊಮೊಟೊ ಸಸಿ, ಮೆಣಸಿನ್ಕಾಯಿ ಸಸಿ ಎಲ್ಲ ಹಾಕಿದ್ದೆಲ್ಲ ಒಣಗೋಗ್ಬಿಟ್ಟಿದ್ದು ಕಣಪಾಪ. ಮೊದಲು ಎಲ್ಲ ರೆಡಿ ಮಾಡಿಸ್ಬಿಟ್ಟು ಬೇಗ ನೀರು ಬಿಡ್ಬೇಕು ಕಣಪಾಪ ಪರಮೇಶಿ. ಭಗವಂತ ತಾಯಿ ನಮ್ಮವ್ವ ಕೈ ಬಿಡ್ಲಿಲ್ಲ ಕಣಪ್ಪ, ಹೆಂಗ ನೀರು ಸಿಕ್ತು. ಅಯ್ಯೋ ಬಿಡ್ರಂಗಜ್ಜ, ಯೋಚನೆ ಮಾಡಬೇಡ, ಒಳ್ಳೇದಾಗುತ್ತೆ. ಒಳ್ಳೆಯವ್ರಿಗೆ ಒಳ್ಳೇದೇನೆ ಆಗ್ಬೇಕು ಕಣ್ರಂಗಜ್ಜ, ಕೆಟ್ಟದಂತೂ ಯಾವತ್ತೂ ಆಗಲ್ಲೋ. ಒಳ್ಳೇದಾಗುತ್ತೆ ಬಿಡು, ನೀನು ಒಳ್ಳೆ ಮನುಷ್ಯ, ಯಾರಿಗೂ ಏನು ಮೋಸ ಮಾಡಿಲ್ಲ, ಅನ್ಯಾಯ ಮಾಡಿಲ್ಲ, ಎಲ್ಲಾರ್ಗೂ ಒಳ್ಳೇದೇ ಮಾಡಿದ್ಯಾ, ಹಂಗಾಗಿ ನಿನಗೂ ಒಳ್ಳೇದಾಗ್ತಿದೆ ರಂಗಜ್ಜ.